Hi friends, welcome back to our YouTube channel Madhu Simple Life Kannada Love. Friends, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೋಡ್ರಿ. ತಲೆ ಕೂಡ ಬಾಚ್ಕೊಂಡಿಲ್ಲ. ಇವತ್ತು ತಲೆ ಸ್ನಾನ ಮಾಡೀನಿ. ಹಾಗೆ ಕಟ್ಕೊಂಡಿದ್ದೀನಿ. ಬೆಳಿಗ್ಗೆ ಎಲ್ಲ ತಲೆ ಅದು ಬಾಚ್ಕೊಳ್ಳಿಕ್ಕೆ ಆಗಲ್ಲ ನೋಡ್ರಿ. ಮಕ್ಕಳಿಗೆಲ್ಲ ರೆಡಿ ಮಾಡಿ ಕಳಿಸಬೇಕು. ಇವತ್ತು ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಮಾಡೀನಿ. ಮಕ್ಕಳು ಅವ್ರವ್ರ ಕೆಲಸ ಮಾಡಾಕ್ತಾರೋ. ಸಪ್ತಕ ಸ್ನಾನಕ್ಕೆ ಹೋಗ್ಯಾನು. ಋತ್ವಿಕ ಸ್ಟಡಿ ಮಾಡಾಕತ್ತಾನು. ನಿನ್ನೆ ಸಾಯಂಕಾಲ ಸ್ವಲ್ಪ ಅವನಿಗೆ ಓದಾಕಾಗಲಿಲ್ಲ. ಒಂದು ಗಣಂದಾರಿ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದ. ಇಷ್ಟು ಭಯ ಪಡಿಸಿದ್ ಒಂದು ಕ್ಷಣದೊಳಗೆ ನಮ್ಮಿಬ್ಬರನ್ನು ಗಂಡ ಹೆಂಡತಿನ ಫುಲ್ ಭಯ ಪಡಿಸಿ ಅದೇನು ಭಾಳ ಅಂದ್ರೆ ಭಾಳ ಕೆಟ್ಟೈತ್ರಿ. ಅದನ್ನೆಲ್ಲ ಆಮೇಲೆ ಶೇರ್ ಮಾಡ್ಕೋತೀನಿ. ಅವ್ರನ್ನ ಸ್ಕೂಲಿಗೆ ಕಳಿಸಿ ಈಗ ಮತ್ತು ಸ್ಕೂಲಿಗೆ ಲೇಟ್ ಆಗ್ತೈತಿ. ಫುಲ್ ಅಂದ್ರೆ ಫುಲ್ ಭಯಾನ ಆಗಿತ್ತು. ಕೈಕಾಲ ತಣ್ಣಗಾಗಿಬಿಟ್ಟಿದ್ದು. ನನಗಂತೂ ಏನು ಮಾಡ್ಬೇಕು ಅನ್ನೋದನ್ನು ಗೊತ್ತಾಗಲಿಲ್ಲ. ಆ ಥರ ಮಾಡ್ಕೊಂಡ್ಬಿಟ್ಟಿದ್ದ. ಹಾಗಾಗಿ ಪೇನು ಇತ್ತು ಅವಾಗ. ಬೆಳಿಗ್ಗೆನೂ ಬೇಗ ಎಬ್ಸೋಕ್ಕಾಗಲಿಲ್ಲ ನನಗೆ. ಫುಲ್ ಭಯಾನಕ ಅಂದ್ರೆ ಭಯಾನಕ ಮಾಡಿಬಿಟ್ಟಿದ್ದ. ಅದೆಲ್ಲನೂ ನಿಮ್ಮ ಜೊತೆ ಅವರನ್ನು ಕಳಿಸಿ ಕೂಲಾಗ ಕೂತ್ಕೊಂಡು ಏನು ಅನ್ನೋದನ್ನು ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋವನ್ನು ಪೂರ್ಣ ನೋಡ್ರಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೊಸಬ್ರು ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಎಲ್ಲರೂ ಭಾಳಷ್ಟು ಚೆನ್ನಾಗಿ ಸಪೋರ್ಟ್ ಕೊಡಾಕತ್ತೀರಿ. ಇದೇ ರೀತಿ ಸಪೋರ್ಟ್ ಕೊಡ್ರಿ. ಮುಂದೆ ಬೇರೆ ಬೇರೆ ಹೊಸ ಹೊಸ ಥರ ಕಂಟೆಂಟನ್ನು ನಾನು ತರಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಹತ್ರ ಕೇಳ್ಬೋದು, ನಾನು ಅದೊಂದೇ ಲೈಕು, ಸಬ್ಸ್ಕ್ರೈಬು, ಕಮೆಂಟು ದಿನಾಲು ನನ್ನ ವಿಡಿಯೋ ನೋಡ್ರಿ. ಇವಾಗ ನಿಮ್ಮ ಮನೆ ಮಗಳಂತ ತಿಳ್ಕೊರಿ. ಡೈಲಿ ಒಂದೊಂದು ವಿಡಿಯೋ ಮೂಲಕ ಬರ್ತಿರ್ತೀನಿ. ನಿಮಗೆ ಭೇಟಿ ಆಗ್ತಿರ್ತೀನಿ. ನಿಮ್ಮ ಜೋಡಿ ಮಾತಾಡ್ತಿರ್ತೀನಿ. ನೀವು ನನಗೆ ಯಾರೋ ಭೇಟಿ ಆಗಂಗಿಲ್ಲ, ನಿಮ್ಮನ್ನು ನೋಡೋಕ್ಕಾಗಂಗಿಲ್ಲ. ಆದ್ರೆ ನಾನು ಡೈಲಿ ನಿಮ್ಮ ಮನೆಗೆ ಬರ್ತಿರ್ತೀನಿ. ನಿಮ್ಮ ಮನೆ ಮಗಳಂತನ ಭಾವಿಸ್ರಿ. ನನಗೂ ಇದೇ ರೀತಿ ಸಪೋರ್ಟ್ ಕೊಡ್ರಿ. ನಮ್ಮದು ಒಂದು ಚಾನಲ್ ದೊಡ್ಡ ಚಾನಲ್ ಆಗಿ ಬೆಳಿಲಿಕ್ಕೆ ಇದೇ ಥರ ನಿಮ್ಮ ಸಪೋರ್ಟ ಅವಶ್ಯ ಇರ್ತೈತಿ. ಯಾವಾಗಲೂ ಸಪೋರ್ಟ್ ಕೊಡ್ತೀರಾ ಅಂತ ಅನ್ಕೋತೀನಿ. ನಮ್ಮದು ಒಂದು ದೊಡ್ಡ ಚಾನಲ್ ಆಗಿ ನಿಮ್ಮ ಮುಂದೆ ಹೊರಹೊಮ್ಮತೈತೆ ಅನ್ನುವಂಥ ಒಂದು ಆಸೆ ಐತಿ. ಬನ್ನಿ ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಕೆಲಸ. ಜಾಸ್ತಿ ಮಾತಾಡ್ಕೋತ ಕೂತ್ರೆ ಮಕ್ಕಳಿಗೆ ಲೇಟ್ ಆಗಿಬಿಡ್ತೈತೆ ಆಮೇಲೆ. ಫ್ರೆಂಡ್ಸ್, ಪಲಾವ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡೀನಿ. ಒಂದು ಪ್ಲೇಟಲ್ಲಿ ಮೆಣಸಿಕಾಯಿ ಹೆಚ್ಚಿಟ್ಟೀನಿ. ಇಲ್ಲಿ ಮಸಾಲೆ ಡಬ್ಬಿ ತೊಗೊಂಡಿನಿ. ಇದರಲ್ಲಿ ಪಲಾವ್ದೆಲೆ, ಇದು ಪಲಾವ್ದೆಲೆ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಕರಿಮೆಣಸನ್ನು ಸ್ವಲ್ಪ ಕುಟ್ಬಿಟ್ಟು ಇಟ್ಕೊಂಡಿನಿ. ಇಲ್ಲೆಲ್ಲ ತರಕಾರಿನೂ ಹೆಚ್ಚಿಟ್ಕೊಂಡಿನಿ. ಕ್ಯಾರೆಟು, ಬಟಾಟಿ, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಕರಿಬೇವು, ಕೊತ್ತಂಬರಿ, ಇಲ್ಲೇ ಗೋಡಂಬಿ, ಕಡಲೆಬೇಳೆ, ಇವು ಪಲಾವ್ ದೊಟಾಣಿ ಅಂತ ಹೇಳಿ ಸಿಗ್ತಾವೆ ಸಣ್ಣ ಸೈಜು. ಒಂದು ಸ್ವಲ್ಪ ಒಟಾಣಿ ತೊಗೊಂಡಿನಿ. ಇಲ್ಲಿ ಬಟಿಕಾಯಿಯನ್ನು ನೆನೆಸಿಬಿಟ್ಟಿಟ್ಕೊಂಡಿನಿ. ಇವಾಗ ಒಗ್ಗರಣೆ ಹಾಕೊಂಡು ಬನ್ನಿ. ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್. ಇವಾಗ ಒಗ್ಗರಣೆ ಹಾಕೋಣ. ಜೀರಿಗೆ, ಸಾಸಿವೆ, ಕಡಲೆಬೇಳೆ, ವಟಾಣಿ, ಗೋಡಂಬಿ, ಇದು ಮಸಾಲೆ, ಮೆಣಸಿನಕಾಯಿ, ಕರಿಬೇವು, ಒಂದು 3 ಸರ್ತಿ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿನಿ. ನಾನಿಲ್ಲಿ ಒಗ್ಗರಣೆ ಹಾಕೋದು ಮಾತ್ರ ತೋರಿಸಿದೆ. ಅರಿಶಿನ ಪುಡಿ ಆಗಲಿ ನೀರಾಗಲಿ ಹಾಕೋದು ತೋರಿಸಿಲ್ಲ. ನಾನು 3 ಕಪ್ ಅಕ್ಕಿ ತೊಗೊಂಡಿನಿ. 3 ಕಪ್ ಅಕ್ಕಿಗೆ 6 ಕಪ್ ನೀರನ್ನು ತೊಗೊಂಡಿನಿ. ಪಲಾವ್ ರೆಡಿ ಆಯ್ತು ನೋಡ್ರಿ. ಇವಾಗ ತೆಗೆದು ತೋರಿಸ್ತೀನಿ ನಿಮಗೆ. ಮಸ್ತ್ ಘಮ ಬರಾಕತ್ತೈತ್ರಿ. ಭಾರಿ ಮಸ್ತಾಗೈತಿ. ಅರ್ಜೆಂಟಿಗೆ ಮಾಡಿದೆ. ಪಲಾವ್ ಮಾಡೋದು ಏನೂ ಪ್ಲ್ಯಾನ್ ಇರಲಿಲ್ಲ. ಹಾಗೆ ಪ್ಲ್ಯಾನ್ ಇತ್ತಂದ್ರೆ ನಾನು ಪಲಾವ್ದು ವಟಾಣಿಯನ್ನು ಮುಂಚೆನ ಸ್ವಲ್ಪ ನೆನೆಸಿಡ್ತಿದ್ದೆ. ನಾನು ಚಪಾತಿ ಪಲ್ಯ ಮಾಡ್ಬೇಕಂತ ಮಾಡಿದ್ದೆ. ಋತ್ವಿಕ
ಅಡುಗೆ ಮಾಡೋ ಟೈಮಲ್ಲಿ ಮಮ್ಮಿ ಪಲಾವ್ ಮಾಡಂತಂದ. ಬೇಡ ಇವಾಗ ಆಗೋದಿಲ್ಲ, ಏನು ಕಾಳುಗಳನ್ನು ನಾನು ನೆನೆಸಿಟ್ಟಿಲ್ಲ, ವಟಾಣಿ ಶೇಂಗಾ ಅಂತಂದೆ. ಇಲ್ಲ ಮಾಡನಕತ್ತ. ಇನ್ನು ಮಾಡ್ಲಾರ್ದ ಕಳಿಸಿದ್ನಿ ಅಂದ್ರೆ ನನಗೆ ಸ್ಕೂಲಿಂದ ಬರೋವರೆಗೂ ಮನಸ್ಸಿನಾಗ ಉಳಿದು ಬಿಡ್ತೈತಿ. ಮಗ ಕೇಳಿದ ಮಾಡಿ ಕಳಿಸ್ಲಿಲ್ಲ ಅಂಥೇಳಿ ಅದೇನೋ ಪದೇ ಪದೇ ಮನಸ್ಸಿನಲ್ಲಿ ಕಾಡ್ತಿರ್ತೈತಿ. ಅದಕ್ಕಾಗಿ ಇರ್ಲಿ ಬಿಡು, ಏನೇನು ಇತ್ತುಕೊಂಡು ಇದ್ದದನ್ನು ಹಾಕಿ ಮಾಡಿದ್ರೆ ಆತಂತೇಳಿ ಎಲ್ಲ ತರಕಾರಿನೂ ಹೆರ್ಚ್ಕೊಂಡೆ. ಅವು ಸ್ವಲ್ಪ ಎಣ್ಣೆ ಒಳಗೂ ವಟಾಣಿ ಫ್ರೈ ಅದು, ಆಮೇಲೆ ಪಲಾವ್ ಒಳಗೂ ಕೂಡ ಚೆನ್ನಾಗಿ ಕುದ್ದಿದ್ದು. ಆದರೆ ಸ್ವಲ್ಪ ನೆನೆದಿದ್ದು ಅಂದ್ರೆ ರಸ ಬಿಡ್ತಾವ್ರಿ ಸ್ವಲ್ಪ, ಅದು ಒಂದು ಆಗಲಿಲ್ಲ. ಇಲ್ಲಿ ನಮ್ಮ ಋತ್ವಿಕಾಗ ನಾನು ತಿನ್ಸಾಕ್ತೀನಿ, ದೊಡ್ಡವದಾನು ಡೈಲಿ ಅವನ್ನ ತಿಂತಾನು. ಇವತ್ತು ತಿನ್ನಿಸುವಂಥ ಸಿಚುವೇಶನ್ ಬಂತು. ಈ ರೀತಿ ಸಿಚುವೇಶನ್ ಬಂದಾಗ ಕೆಲವೊಂದು ಸರ್ತಿ ನಾವು ತಿನ್ನಿಸ್ಲೇಬೇಕಾಗ್ತೈತಿ. ರಾತ್ರಿ ಒಂದು ಕೆಲಸ ಮಾಡ್ಕೊಂಡಿದ್ದಂತ ಹೇಳಿದ್ನಲ್ರಿ, ಅದರಿಂದ ಸ್ವಲ್ಪ ಆರಾಮಿಲ್ದಂಗೆ ಆಗಿತ್ತು, ಅವ್ನು ಪೇನ್ ಆಗಿತ್ತು. ಹಾಗಾಗಿ ನಾನು ಬೆಳಗ್ಗೆ ಬೇಗ ಎಬ್ಬಿಸ್ಲಿಲ್ಲ. ಮತ್ತು ಲೇಟಾಗಿ ಎಬ್ಸಿದ ಮೇಲೇನೂ ಅವ ಸ್ನಾನ ಮಾಡಿ ಸ್ವಲ್ಪ ಓದ್ತನತ್ ಕೂತ. ಇವತ್ತು ಟೈಮ್ ಇಲ್ಲ ಬೇಡ ಅಂತಂದ್ರೆ ಅದೇನೇನೋ ಹಠ ಮಾಡಿ ಓದಕ್ಕೆ ಕೂತ. ಓದಿ ಆಮೇಲೆ ಊಟಕ್ಕೆ ಬಂದ. ನೈಟ್ ಸ್ವಲ್ಪ ಚಪಾತಿ ಪಲ್ಯ ಇತ್ತ, ಸ್ವಲ್ಪ ತಿಂದ ಹೊರಟಿದ್ದ. ಹೋಗೋ ಟೈಮಲ್ಲಿ ಬಾಕ್ಸಿಗೆ ಪಲಾವ್ ಹಾಕೋದನ್ನು ನೋಡಿ ಅವನಿಗೆ ಸ್ವಲ್ಪ ತಿನ್ಬೇಕನ್ನಿಸ್ತು. ಮಮ್ಮಿ ಒಂಚೂರು ತಿತ್ತನಂತಂದ. ತಿತ್ತನ ಅಂದ ಕೂಡಲೇ ಮತ್ತು ಅದು ಸುಡ್ತಿತ್ತು. ಹೋಗೋ ಹೊತ್ನ್ಯಾಗ ನಾವು ಆಮೇಲೆ ನಮಗೆ ಬಿಸಿ ಇರಲಿ ಅಂತ ಹೇಳಿ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ. ಸುಡಾಕತ್ತಿತ್ತು, ಅದಕ್ಕೆ ಬೇಗ ತಿನ್ನಿಸಿದೆ. ಯಜಮಾನ್ರು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಅವರು ಟಿಫನ್ ಮಾಡಾಕತ್ತಾರು. ಪಲಾವ್ ಜೊತೆಗೆ ಒಂದು ಕಡಕ್ ರೊಟ್ಟಿ ಅಥವಾ ಕಡಕ್ ಚಪಾತಿ ಏನಾದರೂ ಅವ್ರಿಗೆ ಇರಲೇಬೇಕು ನೋಡ್ರಿ. ಉಪ್ಪಿಟ್ಟು ಜೊತೆ ಪಲಾವ್ ಜೊತೆ ಕಡಕ್ ರೊಟ್ಟಿ ಚಪಾತಿ ಹಚ್ಕೊಂಡು ತಿಂತಾರೋ. ಇವತ್ತು ಕೂಡ ಹಾಗೆ ತಿನ್ನಾಕತ್ತಾರು. ಟೇಬಲ್ ನೋಡ್ರಿ, ಬುಕ್ಕು, ವ್ಯಾಸ್ಲೀನು, ಔಷಧಿ ಎಲ್ಲ ಹಾಗೆ ಇಟ್ಟು ಹೋಗ್ಯಾರ ಮಕ್ಕಳು. ನಾನು ಈಗ ನೆಕ್ಸ್ಟ್ ಇವ್ರು ಹೋದ್ಮೇಲೆ ಅದನ್ನು ಕ್ಲೀನ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈಗ ಯಜಮಾನ್ರು ಕೂಡ ನಾಷ್ಟ ಮಾಡಿ ಹೋದ್ರು ನೋಡ್ರಿ. ಅವ್ರು ನಾಷ್ಟ ಮಾಡಿ ಹೋದ್ಮೇಲೆ ನಾನು ಸ್ವಲ್ಪ ಪಾತ್ರೆ ತೊಳ್ಕೊಂಡೆ, ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡು. ಟೇಬಲ್ ನೋಡ್ರಿ, ಟೇಬಲ್ ಕೂಡ ಕ್ಲೀನ್ ಮಾಡಿದ್ದೆ. ಮತ್ತು ಇವಾಗ ನಾನು ಹಾಲು ಕೂಡ ತಂದ ಇದ್ರ ಮೇಲೆ ಇಟ್ಟೀನಿ. ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಆಗಲಿ ಸೋಫಾ ಆಗಲಿ ಇಲ್ಲ. ಎಲ್ಲರ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದ್ದವರಲ್ಲೇ ಎಲ್ಲನೂ ತಂದು ಡೈನಿಂಗ್ ಟೇಬಲ್ ಮೇಲೆ ಇಡ್ತಾರೆ. ಹೊರಗಿಂದ ಬಂದ ತಕ್ಷಣ ಇಡ್ಲಿಕ್ಕೆ ಏನಾದರೂ ಒಂದು ಬೇಕಾಗ್ತೈತಿ, ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾರೋ. ನಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇಲ್ಲ. ನಮ್ಮ ಮನೇಲಿ ಇರೋದು ಅದೊಂದು ಸಿಂಗಲ್ ಕಾಟ, ಇದೊಂದು ಟೇಬಲ ಬಿಟ್ರೆ ನಮ್ಮ ಮಷಿನ್ಗಳು ಏನೇ ತಂದರೂ ಮಷಿನ್ ಮೇಲೆ ಇಡೋದು, ಕಾಟ್ ಮೇಲೆ ಇಡೋದು, ಬಿಟ್ರೆ ಟೇಬಲ್ ಮೇಲೆ ಇಡೋದು. ಅದು ಬಿಟ್ರೆ ಡೈರೆಕ್ಟಾಗಿ ಹೋಗಿ ಕಿಚನ್ ರೂಮ್ನಾಗ ಬರ್ಷನ್ ಕಟ್ಟಿ ಮೇಲೆ ಇಡೋದು. ಈ ರೀತಿ ರೂಢಿ ಐತೆ ನೋಡ್ರಿ. ಇದು ಎಲ್ಲರ ಮನೆಯಲ್ಲೇ ಹಾಗೆ ಆಗ್ತಿರ್ತೈತಿ. ಎಲ್ಲಾದರೂ ಒಂದು ಕಡೆ ಇಡ್ಲೇಬೇಕಾ ಬಂದು ಇಡೋದು. ನಾವು ಹೆಣ್ಮಕ್ಳು ಮನೆಯಲ್ಲಿದ್ದವರು ಅವನ್ನೆಲ್ಲನೂ ತೆಗಿಯೋದು, ಕ್ಲೀನ್ ಮಾಡೋದು, ಇದು ಇಡೀ ದಿನ ಹಾಗೆ ಆಗ್ತಿರ್ತೈತಿ ಪದೇ. ನನಗಂತೂ ಹಿಂಗೆ ಅಲ್ಲಲ್ಲಿಗೆ ಇಟ್ಟದ್ದು ನೋಡಕ್ಕೆ ಆಗ್ತಿರಂಗಿಲ್ಲ. ಹಾಗೆ ತೆಗಿತಿರ್ತಾನು. ಮತ್ತು ಮಧ್ಯಾಹ್ನ ಹುಡ್ದ ಮತ್ತೊಂದೆರಡು ಸಾಮಾನು ಬಂದು ಕೂಡ್ತಿರ್ತಾವೆ, ಮತ್ತೆ ತೆಗಿದು, ಮತ್ತೆ ಸಾಯಂಕಾಲ ಹುಡ್ದ ಇಡ್ತಿರ್ತಾರ, ಮತ್ತೆ ಮಲ್ಕೊಳಕ್ಕೆ ತೆಗಿದು, ಇಲ್ಲಾಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತೆಗಿದು. ಇದು ಪದೇ ಆಗ್ತಾನೆ ಇರ್ತೈತಿ ಎಷ್ಟೇ ಕ್ಲೀನ್ ಮಾಡಿದ್ರು. ಇವಾಗ ಹಾಲು ಕೂಡ ನಾನು ತಂದ ಇಲ್ಲೇ ಇಟ್ಟೆ, ಡೋರ್ ಕ್ಲೋಸ್ ಮಾಡಕ್ಕೆ ಹೋದೆ. ಹಾಲಿಟ್ಟು ಈಗ ಇವನ್ನ ಹಾಲು ಕಾಯಿಸ್ಬೇಕು. ಫ್ರೆಂಡ್ಸ್, ಈಗ ಹಾಲು ಕೂಡ ಕಾಯ್ಲಿಕ್ಕೆ ಇಡ್ತೀನಿ. ಪೂರ್ಣ 0 ಫ್ಲೇಮ್ ಒಳಗಿಟ್ಟ ಕಾಯಿಸ್ತಾರೆ ನೋಡಿ. ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಇದೆಲ್ಲಾನು ಸ್ಲ್ಯಾಬ್ ಕ್ಲೀನ್ ಮಾಡಿಕೊಂಡು, ಸಿಂಕ್ ಎಲ್ಲ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ತೊಳೆದಿದ್ದೆ. ಪಾತ್ರೆ ಕೂಡ ಜೋಡಿಸಿಟ್ಟಿದ್ದೆ. ಮತ್ತೆ ಯಜಮಾನ್ರು ಕಾಯಿಪಲ್ಯ ತಗೊಂಡು ಬಂದ ಇಲ್ಲಿಟ್ಟಾರ ನೋಡ್ರಿ. ಇದು ಹಂಗೆ ನಾನು ಪದೇ ಕ್ಲೀನ್ ಮಾಡೋದಾಗ್ತೈತಿ. ಈಗ ಇದೆಲ್ಲ ಕಾಯಿಪಲ್ಯನೂ ತೆಗಿಬೇಕು. ಇದು ಕಾಯಿಪಲ್ಯ ತೆಗಿಯೋಕ್ಕಿಂತ ಮುಂಚೆ ಈಗ ನಾನು ಪೂಜೆ ಮಾಡ್ಬೇಕ್ರಿ. ಆಗ್ಲೇ ಪೂಜೆ ಮಾಡ್ತಾನಂದೆ, ತಲೆ ಸ್ನಾನ ಮಾಡ್ಕೊಂಡು ಬಂದೆ. ಬಟ್ ಪೂಜೆ ಮಾಡೋಕ್ಕಾಗಲಿಲ್ಲ ನಂಗೆ. ಋತ್ವಿಕ್ ಒಮ್ಮೆ ಪಲಾವ್ ಹೇಳಿದ ಕೂಡಲೇ ಏನು ಪ್ಲ್ಯಾನ್ ಇರಲಿಲ್ಲ. ಒಮ್ಮೆಲೆ ಅವ್ನು ಕೇಳಿದ ಕೂಡಲೇ ನಾನು ಪೂಜೆ ಮಾಡೋದು ಬಿಟ್ಟು ತರಕಾರಿ ಅದು ಹೆಚ್ಚಿಕೊಂಡು ಪಲಾವ್ ಮಾಡ್ಬೇಕಂತ ಹೇಳಿ ಪೂಜೆ ಕ್ಯಾನ್ಸಲ್ ಮಾಡಿದೆ. ಈಗ ಅವ್ರನ್ನೆಲ್ಲ ಕಳಿಸಿದ ಮೇಲೆ ಪೂಜೆ ಮಾಡ್ಬೇಕಂದ್ರೆ ಇದೆಲ್ಲ ಹೊಲಸಾಟ್ ಇಟ್ಕೊಂಡು ನನಗೆ ಪೂಜೆ ಮಾಡಕ್ಕೆ ಮನಸ್ಸಾಗಂಗಿಲ್ಲ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಈಗ ಪೂಜೆ ಮಾಡ್ತೇನೆ ರೀ. ಪೂಜೆ ಮಾಡಿ ಆಮೇಲೆ ಇದು ಕಾಯಿಪಲ್ಯ ತೆಗಿತೀನಿ. ಫ್ರೆಂಡ್ಸ್, ಇವತ್ತ ಶುಕ್ರವಾರ ನೋಡ್ರಿ. ಶುಕ್ರವಾರ ಇರೋದ್ರಿಂದ ಈಗಷ್ಟು ಪೂಜಾ ಸಾಮಗ್ರಿಗಳನ್ನ ತೊಳ್ಕೋಬೇಕು. ತೊಳೆದ್ ಬಿಟ್ಟನ ಪೂಜೆ ಮಾಡ್ಬೇಕೀಗ. ಇವು ಹೂವು ಋತ್ವಿಕ್ ತಂದಿಟ್ಟು ಹೋಗ್ಯಾನ ನೋಡ್ರಿ. ಅವನ ಬೆಳಿಗ್ಗೆ ಹೋಗಿ ಸ್ನಾನ ಮಾಡಿದ ತಕ್ಷಣ ಇದು ಹೂ ತಗೊಂಡ್ ಬಂದಿಟ್ಟ ಸ್ವಲ್ಪ ಸ್ಟಡಿ ಮಾಡ್ತಾನ ಕುಂತ. ಸ್ಟಡಿನೂ ಮೋಸ್ಟ್ಲಿ ಆಗಿರ್ಲಿಕ್ಕಿಲ್ಲ, ಟೈಮ್ ಇರಲಿಲ್ಲ. ಸುಮ್ಮನೆ ಮಾಡ್ತಾನಂದ. ಒಂದು 10-15 ನಿಮಿಷ ಕುಂತು ಲೇಟ್ ಮಾಡ್ಕೊಂಡು ಬೇಗ ಹೋದ. ಈಗ ನಾನು ಇದೆಲ್ಲನೂ ತೆಗೆದ್ಬಿಟ್ಟು ಇವೆಲ್ಲ ತೊಳ್ಕೊಬೇಕು ನೋಡ್ರಿ. ಎಲ್ಲ ಸಾಮಾನುಗಳನ್ನು ತೊಳೆದು ನೆಕ್ಸ್ಟ್ ಪೂಜೆ ಮಾಡ್ತೀನಿ.
ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿಸಿ ಸ್ವಲ್ಪ ಬಟ್ಟೆ ತೊಳೆಯೋದಿತ್ತು. ಬಟ್ಟೆ ತೊಳೆದು ಒಣಗ್ಲಿಕ್ಕೆ ಹಾಕಿ ಬಂದೆ. ಈಗ ಮತ್ತು ನೆಕ್ಸ್ಟ್ ಮಧ್ಯಾಹ್ನ ಅಡುಗೆ ಏನು ಮಾಡ್ಬೇಕಂಥೇಳಿ ಅದೊಂದು ಚಿಂತೆ ನೋಡ್ರಿ. ಮಾರ್ನಿಂಗ್ ಮಾಡಿದ್ರೆ ಮುಗಿದು ಹೋಗ್ತೈತಿ. ಮಾರ್ನಿಂಗ ಪಲಾವ್ ಮಾಡಿದ್ರಿಂದ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಮಧ್ಯಾಹ್ನಕ್ಕೆ ಸ್ವಲ್ಪ ಪಲಾವ್ ಐತಿ, ಸ್ವಲ್ಪ ಸಾರ, ಆಮೇಲೆ ಪಲ್ಯ, ರೊಟ್ಟಿ ಮಾಡಬೇಕು. ಈಗ ಸಾಂಬಾರು ಮಾಡಲಿಕ್ಕೆ ನಾನಿಲ್ಲಿ ತೊಗರಿಬೇಳೆ, ಒಂದು ದೊಡ್ಡ ಸೈಜದ ಬಟಾಟೆ ಇತ್ತು, ಅದರಲ್ಲಿ 3 ಪೀಸ್ ಮಾಡಿ ಹಾಕೀನಿ. ಒಂದು ಟೊಮೆಟೊವನ್ನು ಇದರಲ್ಲೇ ಹಾಕಿಬಿಡ್ತೀನಿ. ಟೊಮೆಟೊ ದೊಡ್ಡ ಪೀಸ್ ಮಾಡೋಂಗಿಲ್ಲ, ಸಣ್ಣ ಸಣ್ಣ ಪೀಸ್ ಮಾಡೇನ ಹಾಕಿಬಿಡ್ತೀನಿ. ನಾನು ಬೇಳೆ ಕುದ್ಮೇಲೆ ಅದು ಮುಗಿಸೋದು ಅದು ಏನೂ ಮಾಡೋದಿಲ್ಲ ನೋಡ್ರಿ. ಕುಕ್ಕರ್ ಒಳಗೆ ಇಟ್ಬಿಟ್ರೆ ಹಣ್ಣಾಗೇನ ಕುದ್ಬಿಟ್ಟಿರ್ತೈತಿ, ಮೆತ್ತಗಾಗಿರ್ತೈತಿ ಬೇಳೆ. ಬಟಾಟಿ ಸಿಪ್ಪೆ ಅಷ್ಟು ಬಿಡಿಸ್ಕೊಂಡು ಬಿಡ್ತೀನಿ ಅಷ್ಟೇ. ಅದಕ್ಕೋಸ್ಕರ ಸಣ್ಣದಾಗ ಮಾಡಿ ಹಾಕೀನಿ. ಇದು ವಿಸಿಲ್ ಬರೋದ್ರಷ್ಟರಲ್ಲಿ ಅಂದರೆ ಈ ಕಡೆ ತರಕಾರಿಯನ್ನು ತೆಗೆದುಬಿಡ್ತೀನಿ. ತರಕಾರಿ ತೆಗಿಲಿಕ್ಕೆ ಮೊದಲ ಸ್ಲ್ಯಾಬ್ ಮೇಲೆ ಒಂದು ಪೇಪರ್ ಹಾಕೀನಿ. ಈಗ ಇಷ್ಟೊತ್ತನ ನಂಗೆ ಕೆಲಸ ಆಗೈತಿ. ಇವತ್ತು ದೇವ್ರ ಪೂಜೆ ಇರೋದ್ರಿಂದ ಸಾಮಾನೆಲ್ಲ ತೊಳೆಯೋದಿರೋದ್ರಿಂದ ತುಂಬ ಕೆಲಸನ ಆಗ್ತೈತಿ. ಅವೆಲ್ಲ ತೊಳೆದು ಒರೆಸ್ಬೇಕಂದ್ರೆ ಭಾಳ ಒಂದು ಅರ್ಧ ತಾಸ ಕೈ ಹಿಡಿತೈತಿ ಪೂಜೆ. ಈಗ ಇದೊಂದು ಪೇಪರ್ ಹಾಕಿ ಎಲ್ಲ ತರಕಾರಿಗಳನ್ನು ಸುರಿದ ತೆಗೆದುಬಿಟ್ಟೆ ಅಂದ್ರೆ ತರಕಾರಿ ಎಲ್ಲ ಎತ್ತಿಟ್ಟ ಮೇಲೆ ಪೇಪರ್ ಒಯ್ದು ಜಾಡಿಸ್ಬಿಟ್ರೆ ಮುಗಿತೈತಿ. ಇಲ್ಲಾಂದ್ರೆ ಮತ್ತೆ ಬರ್ಷನ್ ಕಟ್ಟಿಯನ್ನು ನಾನು ಕ್ಲೀನ್ ಮಾಡಬೇಕಾಗ್ತೈತಿ. ಈರುಳ್ಳಿ ನೋಡ್ರಿ ಎಷ್ಟು ಕೆಂಪಗದಾವು. ತರಕಾರಿ ಅಂತೂ ಎಲ್ಲ ಬೆಲೆ ಜಾಸ್ತಿ ಐತಿ ನೋಡ್ರಿ, ಈಗ ಭಾಳಷ್ಟು ಕಾಸ್ಟ್ಲಿ ಅದಾವು. ಕಾಯಿ ಪಲ್ಯ ಏನೇನೈತೆ ನೋಡಬೇಕು. ಬರೀ ತಪ್ಪಲ ಪಲ್ಯನ ಕಾಣ್ಸಾಕತ್ತಾವು, ಬರೀ ತಪ್ಪಲ ಪಲ್ಯ ಸೂಡ್ನ ಅದಾವು. ಟೊಮೆಟೊ ಒಂದು ಪುಟ್ಟಿಯಲ್ಲಿ ಹಾಕಿ ಕ್ಲೀನಾಗ ಒಂದು ಸರ್ತಿ ತೊಳೆದು ಇಟ್ಬಿಡ್ತೀನಿ. ಅಡುಗೆ ಮಾಡುವಾಗ ಒಂದೊಂದು ಟೊಮೆಟೊ ತೊಳ್ಕೊಂಡು ಅಡುಗೆ ಮಾಡೋದಿಲ್ಲ, ಒಂದೇ ಸರ್ತಿ ಈ ಥರ ತೊಳೆದ ಇಟ್ಕೊಂಡ್ಬಿಡ್ತೀನಿ. ಬೆಂಡೆಕಾಯಿ ಕೂಡ ಹಾಗೆ ಮಾಡ್ತೀನಿ. ಇವಾಗಲೇ ತೊಳೆದು ಸ್ವಲ್ಪ ನೀರು ಬಸೋದು ಆರಿಸಿ ಫ್ರಿಜ್ ಒಳಗೆ ಇಟ್ಬಿಡ್ತೀನಿ. ಬೆಂಡೆಕಾಯಿ ಪಲ್ಯ ಮಾಡುವಾಗ ನಾವು ಕಟ್ ಮಾಡಿ ತೊಳೆದೀವಂದ್ರೆ ಜಾಸ್ತಿ ಲಾಳಿ ಬಿಡ್ತೈತಿ. ಕಟ್ ಮಾಡೋಕ್ಕಿಂತ ಮೊದಲು ತೊಳಿಬೇಕು. ಹಾಗಾಗಿ ಇವಾಗ ತೊಳೆದು ನೋಡಿ ಫ್ರೆಂಡ್ಸ್. ಯಜಮಾನ್ರ ಕಾಯಿಪಲ್ಯ ತೋರಿಸ್ತೀನಿ ನಿಮ್ಗೆ. ಕಾಯಿಪಲ್ಯ ಇದ್ರೊಳಗೆ ಏನೈತಿ ನೀವು ನೋಡ್ರಿ, ಬರೀ ತಪ್ಪಲ ಪಲ್ಯನ ಐತಿ ನೋಡ್ರಿ. ಇದು ಒಂದು ಟೊಮೆಟೊ ಐತಿ, ಬಿಟ್ರೆ ಇದೊಂದು ಬೆಂಡೆಕಾಯಿ ಐತಿ, ಇದು ಚವಳಿಕಾಯಿ ಬೆಂಡೆಕಾಯಿ. ಸದ್ಯಕ್ಕೆ 2 ಕಾಯಿಪಲ್ಯ ಇವು. ಇದು ಟೊಮೆಟೊ, ಈರುಳ್ಳಿ ಅಷ್ಟು ತೆಗೆದಿಟ್ನಿ. ಬಿಟ್ರೆ ಇದೆಲ್ಲ ಬರೀ ತಪ್ಪಲ ಪಲ್ಯ ಐತಿ ನೋಡ್ರಿ. ಇದು ಈರುಳ್ಳಿ ಪೋಚಿ 2 ಸೂಡು ತಂದಾರು, ಇದು ಸಬ್ಬಸಿಗೆ ತಂದಾರು, ಪಾಲಕ್ 2 ಸೂಡು, ಮೆಂತ್ಯ ಪಲ್ಯ, ಕಡಲೆ ಪಲ್ಯ. ಈ ವಾರ ಪೂರ್ತಿ ನಾನು ಇದನ್ನ ದಿವಸದಿಂದ ತಪ್ಪಲ ಪಲ್ಯ ಸಿಗ್ತಿರ್ಲಿಲ್ಲ. ಅವರು ಹೋಗಿ ಬರೋದು ಬರೀ ಕಾಯಿಪಲ್ಯ ತರೋದು, ತಪ್ಪಲ ಪಲ್ಯ ಇರ್ತಿರ್ಲಿಲ್ಲ ಮಾರ್ಕೆಟ್ನಾಗ. ಈಗ ಬಂದೈತೆ ಅನಿಸ್ತೈತಿ. ತುಂಬ ದಿನದಿಂದ ತಪ್ಪಲ ಪಲ್ಯ ಸ್ವಲ್ಪ ಕಡಿಮೆನ ತಿಂದಾರ. ಮೆಂತ್ಯ ಪಲ್ಯ ಒಂದೇ ಸಿಗ್ತೈತಿ ಜಾಸ್ತಿ. ಅದಕ್ಕೆ ಎಲ್ಲಾನು ನೋಡಿದ ತಕ್ಷಣ ಅವರು ಯಾವಾಗ ಕಾಯಿಪಲ್ಯ ಬರ್ತೈತಿ, ತಪ್ಪಲ ಪಲ್ಯ ಯಾವಾಗ ಬರ್ತೈತಿ, ಯಾವಾಗ ತಿನ್ಲಿ ಅಂತ ಕಾಯ್ತಿರ್ತಾರೋ. ಈಗ ಇದೆಲ್ಲಾನು ದಿನ ಒಂದೊಂದು ಸೂಡು ಮಾಡ್ಬೇಕು ನೋಡ್ರಿ. ದಿನಾಲು ಅದಕ್ಕೆ ರೆಡಿ ಮಾಡ್ಕೋದು, ದಿನಾಲು ಅದನ್ನು ಸೋಸೋದು ಅಂದ್ಕೂಡಲೇ ಬೇಜಾರಾಗ್ತೈತಿ. ಒಂದು ದಿನ ಬಿಟ್ಟು ಒಂದು ದಿನ ಮಾಡಿದ್ರೆ ಕೆಲಸನೂ ಕಡಿಮೆ ಆಗ್ತೈತಿ, ತಿನ್ಲಿಕ್ಕೂ ರುಚಿ ಇರ್ತೈತಿ. ಇದೊಂದು ಇಷ್ಟು ತರಬೇಡ ಅಂದ್ರೆ ಇಷ್ಟು ತೊಗೊಂಡ್ಬರ್ತಾರೆ ನೋಡ್ರಿ. ಇದು ಇಟ್ಟು ಒಂದು ವಾರ ಮಟ ಮಾಡಿ ತಿಂತಾನಂದ್ರು ಅವಾಗಲ್ಲ, ಒಂದು 3 ದಿವಸ ಆದ್ರೆ ಆಮೇಲೆ ಕೆಡಕ್ಕೆ ಸ್ಟಾರ್ಟ್ ಆಕೈತಿ. ಬೇಗ ದಿನ ಒಂದೊಂದು ಮಾಡಿ ತಿಂದ ಮುಗಿಸ್ಬೇಕು ಫ್ರೆಂಡ್ಸ್. ಆಗಲೇ ಬೇಳೆ ಕುದಿಲಿಕ್ಕೆ ಕುಕ್ಕರ್ ಹಚ್ಚಿದ್ದೆ ನೋಡ್ರಿ. ಬೇಳೆ ಕೂಡ ಬೇಳೆ ಕುದಿಯೋದ್ರಲ್ಲಿ ನಾನು ಎಲ್ಲನೂ ಸ್ವಲ್ಪ ರೆಡಿ ಮಾಡಿಕೊಂಡು ಅಡುಗೆ ಮಾಡಿದೆ. ಯಜಮಾನರು ಸದ್ಯ ಊಟಕ್ಕೆ ಬರ್ತಾರೋ. ಸಾಂಬಾರು ಮಾಡಿದೆ, ಒಂದು 5-6 ರೊಟ್ಟಿ ಮಾಡಿದೆ. ಮಾರ್ನಿಂಗ್ದು ಸ್ವಲ್ಪ ಮಸಾಲೆ ರೈಸ್ ಇತ್ತು. ತರಕಾರಿ ಏನೂ ಇರಲಿಲ್ಲ ಇವತ್ತು ಪಲ್ಯ ಮಾಡಲಿಕ್ಕೆ. ಚವಳಿಕಾಯಿನ ಸೋಸ್ಕೊಂಡ್ಬಿಟ್ಟು ಪಲ್ಯ ಮಾಡಿದೆ. ಅದು ಸ್ವಲ್ಪ ಕೆಲಸ ಆಯ್ತು ನೋಡ್ರಿ. ಇವಾಗಲೇ ಮಾಡುವಾಗ ಸೋಸ್ಕೋಬೇಕಂದ ತಕ್ಷಣ ಎಷ್ಟೊತ್ತು ಪೂಜೆ, ಬಟ್ಟೆ ತೊಳೆಯೋದು ಅದು ಇದು ಕೆಲಸ ಆಗಿತ್ತು. ಆದರೂ ಮತ್ತೆ ಪಲ್ಯ ಮಾಡಬೇಕಲ್ರಿ, ಯಜಮಾನ್ರು ಬರ್ತಾರೆ ಅಂಥೇಳಿ ಚವಳಿಕಾಯಿ ಕೂಡ ಸೋಸಿ ಪಲ್ಯ ಮಾಡಿದ್ದೆ. ಈ ಕಡೆ ನೀವು ನೋಡ್ತಿರ್ಬೋದು ರೊಟ್ಟಿ ಮಾಡಿದೆ. ಇನ್ನೂ ಪೂರ್ಣ ಕ್ಲೀನ್ ಮಾಡಿಲ್ಲ, ಸ್ವಲ್ಪ ಮಾಡೀನಿ. ಸ್ವಲ್ಪ ಹಾಗೆ ಕಟ್ಟಿ ತೊಳೆದು ಬಿಟ್ಟಿನಿ. ಇವೆರಡು ಪಾತ್ರೆ ತೊಳ್ಕೊಬೇಕು. ಊಟ ಮಾಡಿ ಎಲ್ಲ ಒಟ್ಟಿಗೆ ತೊಳೆದು ಇನ್ನೊಂದು ಸರ್ತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಮಮ್ಮಿ ನನಗೈತ್ಲೆ ಈ ವರ್ಷ ಎಕ್ಸಾಮ್ನಾಗ ಮಾರ್ಕ್ಸ್ ಚಲೋ ಬಂದಾವ. ಎಷ್ಟು ಬಂದಾವು? ಇಂಗ್ಲೀಷ್ 25 24,
ಕನ್ನಡ 25 ಔಟ್ ಆಫ್ 40, ಹಿಂದಿನೂ ಔಟ್ ಆಫ್ 40, ಮ್ಯಾಥ್ಸ್ 24. ಅದೊಂದು ಮಾರ್ಕಸ್ ಹೋಗೈತಿ, ಮತ್ತೆ ಇಂಗ್ಲಿಷ್ ಒಂದು ಮಾರ್ಕಸ್ ಹೋಗೈತೆ. ಸೈನ್ಸ್ SST ಔಟ್ ಆಫ್ 40 ಮಾರ್ಕ್ಸ್. 4 ಸಬ್ಜೆಕ್ಟ್ ಔಟ್ ಆಫ್ 40. 2 ಸಬ್ಜೆಕ್ಟ್ ಒಂದೊಂದು ಮಾರ್ಕ್ಸ್ ಹೋಗ್ಯಾವ, ಇಂಗ್ಲಿಷ ಮ್ಯಾಥ್ಸ. ಟೋಟಲ್ ಮಾರ್ಕ್ಸ್ ಎಷ್ಟ? 148. 6 ಸಬ್ಜೆಕ್ಟ್ ಕೂಡಿ 148 ನೀ ತಗೊಂಡದ್ದ. ಎಷ್ಟು ತಗೋಬೇಕಾದದ್ದು? ಎಷ್ಟು? 150. 150ಗೆ 148. ಇಂಗ್ಲಿಷ್ನಾಗ ಒಂದು, ಮ್ಯಾಥ್ಸ್ ಒಂದು ಹೋಗೈತೆ ಅದಕ್ಕೆ. ಎಷ್ಟು ಜನ ಈ ಥರ ತಗೊಂಡ್ರಿ ಕ್ಲಾಸ್ನಾಗ? ನಾನು, ಅಭಿನವ್ ಪಾಟೀಲ, ಸಿದ್ಧಾರ್ಥ. ಅಭಿನವ್ಗೆ ಎಷ್ಟು ಬಿದ್ದಾವು? 147 ಅದು ಬಿದ್ದಿರ್ಬೋದು. ಮತ್ತು ಸಿದ್ಧಾರ್ಥಗ ಗೊತ್ತಿಲ್ಲ. ಅವಂಗ 146 ಅದು ಬಿದ್ದಿರ್ಬೋದು. ಗೊತ್ತಿಲ್ಲ ಪೂರ್ಣ. ಗೊತ್ತಿದ್ರೆ ಅಷ್ಟೇ ಹೇಳ. ನಿನಗ 148. ಮತ್ತು ಅಭಿನವ್ ಪಾಟೀಲ್ಗ 147. ಅವನು ಚಲೋ ಮಾಡ್ಯಾನ. ನಾವಿಬ್ರು ಫಸ್ಟ್ ಇರ್ಬೋದು. ಯಾರು ಹೇಳಿದ್ರು? ಯಾರೆಲ್ಲ ಇವತ್ತ ಎಲ್ಲ ಇದನ್ನ ಕೊಡತ್ತಿದ್ರ, ಎಲ್ಲಾ ಸಬ್ಜೆಕ್ಟು. ನಮ್ ಕ್ಲಾಸ್ ಟೀಚರ್ ಅದು ಅವಾಗ ಎಲ್ಲ ಕ್ಯಾಲ್ಕುಲೇಟ್ ಮಾಡಂದ್ರ ಟೋಟಲ್. ಅವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಂದು 148 ಮತ್ತ ಅಭಿನವ್ ಪಾಟೀಲ್ 147 ಬಂದಿತ್ತ. ಕಿವಿ ನೋವು ಕಡಿಮೆ ಆತನ? ಮುಂಜಾನೆ ಪ್ರೇಯರ್ ಸ್ಟಾರ್ಟ್ ಆಗಿತ್ತಾನ? ಲೇಟ್ ಆಗಿ ಹೋಗಿ ಇವತ್ತು. ಫ್ರೆಂಡ್ಸ್, ಇವಾಗ ಸಂಜೆ ನೋಡ್ರಿ, ಮಕ್ಕಳು ಸ್ವಲ್ಪ ಆಟ ಆಡಿ ಬಂದು ಹೋಮ್ವರ್ಕ್ ಮಾಡಾಕತ್ತಾರು. ನಮ್ಮ ಋತ್ವಿಕಾ ನಿನ್ನೆ ಒಂದು ಗನಂದಾರಿ ಕೆಲಸ ಮಾಡ್ಕೊಂಡ, ಭಯ ಪಡಿಸಿದ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದೆ. ಮಾರ್ನಿಂಗ್ ವಿಡಿಯೋ ಅಲ್ಲಿ ಹೇಳಿದೆ, ಆಮೇಲೆ ಹೇಳ್ತಾನಂತೇಳಿ. ಹೋಲ್ ಡೇ ಕೆಲಸನ ಆಯಿತು. ತರಕಾರಿ ಅದು ತಂದ್ಕೊಲಿ, ಅದು ಒಂದು ಕೆಲಸ. ಪೂಜೆ ಅದು ಸ್ವಲ್ಪ ಎಲ್ಲ ತೊಳೆದು ಮಾಡೋದಿತ್ತಲ್ಲ ಇವತ್ತು. ಎಲ್ಲ ಕ್ಲೀನಿಂಗ್ ಮಾಡೋದಿರೋದ್ರಿಂದ ಸ್ವಲ್ಪ ಕೆಲಸನ ಜಾಸ್ತಿ ಆಯಿತು. ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ. ಅದ ವಿಷಯ ಶೇರ್ ಮಾಡ್ಕೋಬೇಕಂತೇಳಿ ಇವಾಗ ಕುಂತೇನೆ ನೋಡ್ರಿ. ಇನ್ನೂ ಟೀ ಕುಡ್ದಿಲ್ಲ, ಕಸ ಅದು ಗುಡ್ಸೀನಿ, ಫ್ರೆಶ್ ಅಪ್ ಕೂಡ ಆಗಿಲ್ಲ. ಅದೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಿತ್ತು. ನಿನ್ನೆ ಏನಾಗಿತ್ತಂದ್ರೆ, ಸ್ಕೂಲಿಂದ ಬಂದ ತಕ್ಷಣ ಇಬ್ಬರು ಆಟ ಆಡಕ್ಕೆ ಹೋಗಿದ್ರು. ಆಟ ಆಡಕ್ಕೆ ಹೋದಾಗ ದಪ್ಪನ ಗ್ಲಾಸ್ ಬರ್ತಾವ ನೋಡ್ರಿ, ಕ್ಯೂಬ್ ಟೈಪ್ ಇತ್ತು. ಅದು ಸಣ್ಣದ ಮುತ್ತಿನ ಗತೆ ಇತ್ತು, ಆದರೆ ಕ್ಯೂಬ್ ಟೈಪ್ ಇತ್ತು. ನಮ್ಮ ಸಪ್ತಕ ಚಂದ ಕಂಡು ಅದನ್ನು ಹಿಡ್ಕೊಂಡ್ಬಂದ ಕಾಟ್ ಮೇಲೆ ಇಟ್ಬಿಟ್ಟಾನು. ಋತ್ವಿಕಾ ಅಲ್ಲೇ ಸ್ಟಡಿ ಮಾಡ್ತಾ ಕೂಡ್ತಾನು. ಸ್ವಲ್ಪ ಓದಾಕ್ ಕೂತಾಗ ಅದು ಕೈಗೆ ಎತ್ಬಿಟ್ಟೈತಿ ಕಾಟ್ ಮೇಲ್ತು. ಅದನ್ನ ಕೈಯಾಗಿ ಹಿಡ್ಕೊಂಡನ ಸ್ಟಡಿ ಮಾಡಾಕತ್ತಾನು. ಅದನ್ನ ಕೈಯಾಗಿ ಹಿಡ್ಕೊಂಡು ಹಿಂಗೆ ಮಾಡ್ಕೋತ ಅಚಾನಕ್ ಹಿಂಗೆ ಕಿವಿಗೆ ಹಚ್ಕೊಂಡು ಹಿಂಗೆ ಮಾಡ್ಕೊಳಕತ್ತಾನಂತ. ಅದು ಕಿವಿ ಒಳಗೆ ಬಿದ್ದುಬಿಟ್ಟೈತಿ. ಕಿವಿ ಒಳಗೆ ಬಿದ್ದ ಕೂಡಲೇ ಅವಾಗ ಅವಾಗ ಗಾಬರಿಗೆ, ಅಯ್ಯೋ ಇದು ಕಾಜಿತ್ಲ ಕಿವಿ ಒಳಗೆ ಬಿತ್ತಂತ ಹೇಳಿ ತೆಗಿಬೇಕಂತ ಬಟ್ ಹಚ್ಚಾನು. ಅದು ಒಳಗಡೆ ಹೋಗ್ಬಿಟ್ಟೈತ್ರಿ. ಕಿವಿ ಹೋಲ್ಕಿನಾನು ಸಣ್ಣದೈತೆ. ಅದು ಈಸಿಯಾಗಿ ಪಟ್ನ ಒಳಗೆ ಹೋಗ್ಬಿಟ್ಟೈತೆ. ಅವ್ನ ಬೆರಳು ಹತ್ತು ಬಿಡ್ದ. ಅದು ಒಳಗೆ ಹೋದ ಕೂಡಲೇ ಅವ್ನು ಗಾಬರಿಯಾಗಿ, ಮಮ್ಮಿ ಬಾಯಲ್ಲಿ ಕಿವ್ಯಾಗ ಗ್ಲಾಸ್ ಹೋಗ್ತತಿ ಚಿರಾಕತ್ತ. ನನಗೆ ಫುಲ್ ಗಾಬರಿ. ಮನ್ಯಾಗ ಎಲ್ಲಿ ಗ್ಲಾಸ್ ಬರ್ತೈತಿ, ಗ್ಲಾಸ್ ಎಲ್ಲಿಗೆ ಬರ್ತೈತಿ, ಕಿವಿ ಒಳಗೆ ಹೆಂಗೆ ಹೋಗ್ತೈತಿ, ಸುಳ್ಳು ಹೇಳಾಕತ್ತಿ ನೋಡು, ಏನಾರ ಹಾಕೊಂಡು ನೋಡತ್. ನಾನು ಇಲ್ಲ, ಇಲ್ಲಿ ಕಾಟ್ ಮೇಲೆ ಬಿದ್ದಿತ್ತು, ನಾ ಹಿಡ್ದಿದ್ನಿ ಅಂದ. ಅಂಥದ್ದೆಲ್ಲ ಹಿಡಿತಾರ, ಒಗಿಬಾರ್ದನಂತ ಇಷ್ಟ ಅಂದೆ. ನಾ ಜಾಸ್ತಿ ಹಿಂಗ್ಯಾಕೆ ಮಾಡಿದೆ ಏನು ಮಾತಾಡಕ್ಕೆ ಹೋಗ್ಲಿಲ್ರಿ. ಅದು ಹೋಗೈತಿ ಅಂದ ಕೂಡಲೇ ನನಗೆ ಅದನ್ನ ಹೆಂಗೆ ತೆಗಿದಪ್ಪ, ಏನಾಗ್ತೈತಿ ಅನ್ನೋದು ಗಾಬರಿ ಆಗಿಬಿಟ್ಟಿನ್ರಿ ನಾನು. ಅವನು ಅಷ್ಟೇ ಗಾಬರಿ ಅದ. ಇಲ್ಲ ಮಮ್ಮಿ, ಅದಕ್ಕೆ ಕಾಸೈತಿ, ಒಳಗೆ ಹೋಗೈತಿ, ಒಳಗೆ ಹೋತಂದ್ರೆ ನನಗೆ ಏನಾಕೈತೇನೋ ಅಂತ ಹೇಳಿ ಗಾಬರಿ ಅದ. ಕಿವ್ಯಾಗ ಹೋಗೈತೆ, ಇಲ್ಲೋ ಕಾಟ್ ಮೇಲೆ ಕೈಯಂಜ ಯಾರು ಬಿದ್ದೈತಿ ನೋಡೋನ್ ತಡಿ ಅಂತಂದು ನಾ ಕಾಟ್ ಮೇಲೆ ನೋಡಕತ್ನಿ. ಇಲ್ಲ, ನನಗೆ ಒಳಗೆ ಗುಳುಗುಳು ಅಲಕತೈತಿ, ಹೋಗೈತಿ ಅಂದ. ನೋಡ್ತಾನಂದ್ರ ಒಟ್ಟ ಕಿವಿ ಹಿಂಗೆ ಹಿಡ್ದ, ನೋಡಕ್ ಕೊಡವಲ್ಲ. ಅಂದ್ರೆ ಅವ್ನು ಒಳಗೆ ಹೋಗೈತಿ ಅಂತ ಭಯ ರೀ. ಆಮೇಲೆ ಮೊಬೈಲ್ ತಗೊಂಡು ಟಾರ್ಚ್ ಹಾಕಿ ಕೆಳಗಡೆ ಪರ್ಸಿ ಮೇಲೆ ಮಲ್ಕೊಂಡು ಹಿಂಗ ನೋಡಿದೆ. ಸ್ವಲ್ಪ ಕಾಣಿಸ್ತು, ನನಗೆ ಭಾಳ ಕಾಣಿಸ್ಲಿಲ್ಲ. ಒಳಗೆ ಹೋಗಿತ್ರಿ ಅದು ಆಲ್ರೆಡಿ. ನಮ್ಮ ಮನೆಯವರು ಚಿಮಟಿ ತೊಗೊಂಡ ತೆಗಿತಾನಂದ್ರು. ನಾನು ಒಟ್ಟ ಬ್ಯಾಡ ಅಂತ ಹೇಳಿದೆ. ನನಗೆ ಭಯಾನ ಆಗಿತ್ತು, ಒಳಗೆ ಹೋಗೈತಿ, ಏನಾಕೈತಿ, ಹೆಂಗೆ ತೆಗಿಬೇಕಂತೇಳಿ. ಬೇಡ್ರಿ, ಪಟ್ನ ಡ್ರೆಸ್ ಹಾಕೋರಿ. ಡ್ರೆಸ್ ಹಾಕೊಂಡವ್ರನ್ನ ಹಾಸ್ಪಿಟಲ್ಗೆ ಹೋಗ್ರಿ. ಅವ್ರ ಕಡೆ ಎಲ್ಲಾನು ಸಾಮಾನು ಇರ್ತಾವೆ, ಅವ್ರು ತೆಗಿತಾರೆ ಕೇರ್ಫುಲ್ಲಾಗಿ. ಅವರಷ್ಟು ನಮಗೆ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ನಿಮ್ಮ ಮನ್ಯಾಗ ಒಟ್ಟ ಟ್ರೈ ಮಾಡಬೇಡ್ರಿ, ಹೋಗೇ ಬಿಡ್ರಿ ಅಂತಂದಿರಿ. ಅವರು ಡ್ರೆಸ್ ಹಾಕೊಂಡ್ರು. ಆಮೇಲೆ ಇವನಿಗೆ ಡ್ರೆಸ್ ಹಾಕೋದೆ. ನಾ ಟೀ ಶರ್ಟ್ ತೆಗಿದಿಲ್ಲ, ಟೀ ಶರ್ಟ್ ಹಾಕೋದಿಲ್ಲ. ಇದು ಮುಖ ಹಿಂಗೆ ಸ್ಟ್ರೇಟ್ ಮಾಡಿದ್ರೆ ಒಳಗೆ ಹೋಗೈತೆ ನಾಕತ್ತ. ಮೇಲ್ಗಡೆ ಒಂದು ಶರ್ಟ್ ಹಾಕಿ ಕಳಿಸ್ಬಿಟ್ಟೆ ನೋಡ್ರಿ. ಹೋದ್ರು, ಆದ್ರೆ ತೆಗಿಸ್ಕೊಂಡು ಬಂದ್ರು. ಏನು ನೋವು ಆಗಲಿಲ್ಲ, ರಕ್ತ ಬರಲಿಲ್ಲ. ಡಾಕ್ಟ್ರು ಈಸಿಯಾಗೇನ ತೆಗ್ದಾರು.
ಆದ್ರೆ ಒಂದು ಏನಂತಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಅದು ಫುಲ್ ಡೇಂಜರ್ ಇತ್ತಂತ ಡಾಕ್ಟರ್ ಹೇಳಿದಾರೆ. ಅಂದ್ರೆ ಇನ್ನೊಂದು ಚೂರು ಅದು ಒಳಗಡೆ ಹೋಗಿತ್ತಂದ್ರೆ ಇದು ಹೋಲ್ನ ಒಳಗೆ ಹೋಗಿ ಹಿಂಗೆ ಒಳಗಡೆ ಹೋಗಿ ಇಲ್ಲಿ ಹಿಂದ್ಗಡೆ ಬರ್ತಿತ್ತಂತ. ಇಲ್ಲಿ ಹಿಂದ್ಗಡೆ ಬಂದು ಕೂತಿತ್ತಂದ್ರೆ ಇಲ್ಲೇ ಕಿವಿ ಅಂತಿಕ ಹಿಂದ್ಗಡೆ ಒಂದು ಹೋಲ್ ಮಾಡಿ ಅದನ್ನ ತೆಗಿಬೇಕಾಗಿತ್ತಂತ. ಬೇಗ ಬಂದದ್ದು ಚಲೋ ಆಯ್ತ್ರಿ ಅಂತ ಹೇಳಿ ತೆಗೆದು ಕಳಿಸಿದ್ರು. ಇದನ್ನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳಕ್ತಾನಂದ್ರೆ ಎಲ್ಲರ ಮನೆಗೂ ಸಣ್ಣ ಸಣ್ಣ ಮಕ್ಳು ಇರ್ತಾವ್ರಿ, ಭಾಳ ಕೇರ್ಫುಲ್ ಆಗಿ ನೋಡ್ಕೊರಿ. ನಾನು ಇಷ್ಟು ಕೇರ್ಫುಲ್ ಆಗಿ ನೋಡ್ಕೋತನು ಅಂತಂದ್ರೂ ಇಷ್ಟು ದೊಡ್ಡವಾದ್ಮೇಲೆ ಇದೊಂದು ಇನ್ಸಿಡೆಂಟ್ ನಡೀತು ನೋಡ್ರಿ. ಚಿಕ್ಕವ್ರಿದ್ದಾಗಿಂದ ಭಾಳಷ್ಟು ಅವ್ರನ್ನ ಕಾಯ್ತಾ ನೋಡ್ತಾ ಬಂದನು. ಹೊರಗೆ ಹೋದ್ರು ನೋಡೋದು, ಒಳಗಿದ್ರು ನೋಡೋದು, ಏನು ಮಾಡಕತ್ರು ನೋಡೋದು. ನೋಡಿ ಒಮ್ಮೊಮ್ಮೆ ರೆಸ್ಟ್ ಇರ್ಲಾರ್ದ ಸಿಟಿಗೆ ಬಂದು ಬೈತಿದ್ದೆ, ಹೊಡಿತಿದ್ದೆ. ಆದ್ರೆ ಅವ್ರು ನೋಡೋದು ಮಾತ್ರ ಬಿಡ್ತಿದ್ದಿಲ್ಲ. ನನ್ನ ಮನೆಯಲ್ಲಿ ಯಾರು ಇರ್ತಿದ್ದಿಲ್ಲಲ್ರಿ, ನಾನೊಬ್ಳ ಯಾಕಂದ್ರೆ ಕೆಲಸ ಮಾಡ್ಕೊತ ಕೂತ್ರೆ ಇಂಥವು ಏನಾರ ಮಾಡ್ಕೊಂಡಾರಲ್ಲ ಅಂತ ಅಷ್ಟು ಕಾಯ್ದಿದ್ದೆ. ಆದ್ರೆ ಇಷ್ಟು ದೊಡ್ಡವಾದ್ಮೇಲೆ ಇವತ್ತು ಹಂಗೆ ಮಾಡ್ಕೊಂಡು ನೋಡ್ರಿ. ನಿನ್ನೆ ಈಗ ಸ್ವಲ್ಪ ಬೆಳಿಗ್ಗೆ ಸ್ವಲ್ಪ ನೋವು ಇತ್ತದು, ನಿನ್ನೆ ಸ್ವಲ್ಪ ಎಲ್ಲ ಹಿಂಗೆ ಇದು ಮಾಡಿ ತೆಗ್ದಿದ್ರಲ್ರಿ, ಸ್ವಲ್ಪ ಪೇನ್ ಇತ್ತು. ರಾತ್ರಿಗೆ ಒಂದು ಡ್ರಾಪ್ ಕೂಡ ಕೊಟ್ಟಿದ್ರು ಹಾಕೊಳ್ಳಿಕ್ಕೆ. ಅದಕ್ಕೆ ಬೆಳಿಗ್ಗೆ ಅವಾಗ ಬೇಗ ಎಬ್ಬಿಸ್ಲಿಲ್ಲ ನಾನು. ಎದ್ದ ಮೇಲೆ ಸ್ವಲ್ಪ ನೋಸ್ತೈತೆ ಅನ್ನಕತ್ತಿದ್ದ, ಡ್ರಾಪ್ ಹಾಕಿ ಕಳಿಸಿದ್ದೆ. ಈಗ ಬಂದು ಒಂದು ಹನಿ ಡ್ರಾಪ್ ಹಾಕಿದೆ. ಈ ಥರ ಎಲ್ಲ ಮಕ್ಕಳು ಮಾಡ್ಕೋತಿರ್ತಾರೋ, ನೀವು ಸ್ವಲ್ಪ ಕೇರ್ಫುಲ್ ಆಗಿಡ್ರಿ. ಏನೇ ಆದ್ರೂ ಆ ಟೈಮಲ್ಲಿ ಮಕ್ಕಳನ್ನ ದಯವಿಟ್ಟು ಬೈಯಕ್ಕೆ ಹೋಗ್ಬೇಡ್ರಿ, ಗಾಬ್ರಾಕಾರು ಮಕ್ಕಳು ಬೈಬೇಡ್ರಿ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಬೇಡ್ರಿ. ಅದಕ್ಕೆ ಸೊಲ್ಯೂಷನ್ ಅನ್ನು ಹುಡುಕಿ ಬೇಗ ಅದನ್ನು ತೆಗಿಯೋದಂತ ಕೆಲಸ ಮಾಡ್ರಿ. ಒಬ್ಬೊಬ್ರು ಮೂನ್ಯಾಗ ಹಾಕೊಂಡಿರ್ತಾವೆ, ಒಂದೊಂದು ಹುಡುಗರು ಕಿವ್ಯಾಗ ಹಾಕೊಂಡಿರ್ತಾವೆ, ಏನೋ ಬಿದ್ದು ಏನೋ ಮಾಡ್ಕೊಂಡಿರ್ತಾವೆ. ಬೇಗ ಅವ್ರನ್ನ ತೊಗೊಂಡು ಹಾಸ್ಪಿಟಲ್ಗೆ ಹೋಗಿ ಮೊದಲು ಅದನ್ನು ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಆಮೇಲೆ ಅವ್ರಿಗೆ ತಿಳಿ ಹೇಳೋದು ಬೈಯೋದು ಇರ್ತೈತಿ. ಅದು ನಡೆದಾಗ ನಾವು ಅದನ್ನೆಲ್ಲ ಬೈಕೋತ ಮಾಡ್ಕೋತ ಕೂತೀವಂದ್ರೆ ಅದು ಇನ್ನಷ್ಟು ನೋಡ್ರಿ ಒಳಗೆ ಹೋಗಿತ್ತಂದ್ರೆ ಎಷ್ಟು ಡೇಂಜರ್ ಇತ್ತು. ಇಲ್ಲಿ ಹಿಂದ್ಗಡೆ ಬರ್ತಿತ್ತು, ಹೋಲ್ ಮಾಡಿ ತೆಗೆದು ಭಾಳ ಹೆದರಿಕೆ ಅನಿಸ್ತೈತಿಲ್ರಿ. ಬೇಗ ಹೋದ್ದು ಚಲೋ ಆಯಿತು. ಅದಕ್ಕೆ ಈ ಥರ ಆಗ್ತಿರ್ತಾವೆ. ನೀವು ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೋರಿ. ಎಲ್ಲರೂ ಕೇರ್ಫುಲ್ಲಾಗಿ ನೋಡ್ಕೋತೀರಿ, ಇಲ್ಲಂತಲ್ಲ, ಎಲ್ಲರೂ ಮಕ್ಕಳಾದ್ಮೇಲೆ ನೋಡ್ತಿರ್ತೀರಿ. ಆದರೂ ಇಂಥ ಒಂದೊಂದು ಇನ್ಸಿಡೆಂಟ ನಾವು ಎಷ್ಟೇ ನೋಡ್ಕೊಂಡ್ರು ಒಮ್ಮೊಮ್ಮೆ ಆಗಿ ಹೋಗ್ತಿರ್ತಾವೆ. ಆದ ಟೈಮಲ್ಲಿ ಬೇಗ ಅದಕ್ಕೆ ಸೊಲ್ಯೂಷನ್ ಹುಡುಕ್ರಿ, ಬೇಗ ಟ್ರೀಟ್ಮೆಂಟ್ ಕೊಡಿಸ್ರಿ, ಬೇಗ ಹಾಸ್ಪಿಟಲ್ಗೆ ಹೋಗ್ರಿ. ಮನೆ ಒಳಗೆ ಮಾಡುವಂಥದ್ದಿದ್ರೂ ಬೇಗ ಮಾಡಿರಿ. ಲೇಟ್ ಆದಷ್ಟು ಡೇಂಜರ್ ಇರ್ತೈತಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಇವತ್ತಿನ ವಿಡಿಯೋ ಮಾಡಿದ್ದೀರಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.